ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಾಮಿನೋಸ್ ಸ್ಟೈಲಲ್ಲಿ ಪಿಜ್ಜಾ ಮಾಡ್ತಾ ಇದ್ದೀನಿ ನೋಡಿ. ಇದು ನಮ್ಮ ಮಾಡೋದಕ್ಕೂ ತುಂಬ ಈಸಿ ಇದೆ. 2 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಸಾಲ್ಟ್, ಹಾಗೆ 1 ಬೌಲ್ ಮೈದಾ ಹಾಕ್ಕೊಂಡು, ಚಿಟಿಕೆ ಸೋಡಾ ಹಿಟ್ಟು ಹಾಕ್ಕೊಂಡು, ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು, ಹಾಗೆ ಮೊಸರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನು ಇದ್ದ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾಯಿದ್ದೀನಿ. ಇದು ನಿಧಾನಕ್ಕೆ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು, ತುಂಬ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಔಟ್ಸೈಡ್ ಹೋಗಿ ಡಾಮಿನೋಸಲ್ಲಿ ಕೂತ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋದೇ ಒಂಥರ ಖುಷಿಯಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆಂಟಾಗಿ ಬರಬೇಕು ನೋಡಿ. ಇಲ್ಲಿ ಕೊನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಡಿ. ಒಂದು ಪ್ಯಾನಲ್ಲಿ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು. ಅದನ್ನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಷ್ಟು ಉಂಡೆಯನ್ನು ತೊಗೊಂಡು ಈ ಥರ ನೀಟಾಗಿ ಕೈಯಿಂದ ತಟ್ಕೊಳ್ಳಿ. ಅದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಮಾಡ್ತಾಯಿಲ್ಲ ಇಲ್ಲಿ. ಒಂದು ಫೋರ್ಕಿಂದ ಬೇಸನ್ನು ಈ ಥರ ಚುಚ್ಕೋಬೇಕು, ಆವಾಗ ಒಂದೇ ಥರ ನೀಟಾಗಿ ಬೇಯುತ್ತೆ. ಇದನ್ನು ಸ್ಟವಲ್ಲಿ ಕೂಡ ಮಾಡ್ಕೋಬೋದು, ನಾನಿಲ್ಲಿ ಓವನಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ಟಾಪಿಂಗ್ಸಿಗೆ ನಾನು ಪಿಜ್ಜಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನಿಂದ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಚೀಸ್ ಕ್ಯೂಬ್ಸ್ ಹೀಗೆ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ಥರ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಗೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಆನಿಯನ್, ಟೊಮೆಟೊ ಹಾಗೆ ಕಾರ್ನ್ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಆಲಿವ್ ಫ್ರೂಟ್ ಹಾಗೆಯೇ ಮಶ್ರೂಮ್ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದರ ಮೇಲೆ ಚಿಲ್ಲಿ ಫ್ಲೆಕ್ಸ್, ಆರಿಗೆನೋ ಹಾಗೆ ಇಟಾಲಿಯನ್ ಪಿಜ್ಜಾ ಸೀಸನಿಂಗ್ ಹಾಕ್ಕೊಳ್ಳಿ. ಎಲ್ಲ ರೆಡಿ ಆದಮೇಲೆ 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಇಟ್ಟು ಬೇಯಿಸ್ಕೊಳ್ಳಿ. ಇವಾಗ ಪಿಜ್ಜಾ ರೆಡಿಯಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ಕ್ವೇರ್ ಪೀಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಸರ್ವ್ ಮಾಡಿಕೊಂಡು ತಿಂದ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪಿಜ್ಜಾ ಮಾಡಿ ಆಯಿತು. ಇವಾಗ ನಮ್ಮ ಕಿಚನ್ ಹೆಂಗಾಗಿದೆ ನೋಡಿ. ಬಟ್ ಇಮಿಡಿಯೇಟ್ ಮಕ್ಕಳೆಲ್ಲ ಸೇರಿಕೊಂಡು ಒಂದೇ 1 ನಿಮಿಷಕ್ಕೆ ಎಲ್ಲ ಕ್ಲೀನ್ ಮಾಡಿದರು. ನಮ್ಮ ಕಿಚನ್ ಎಷ್ಟು ನಾವು ಕ್ಲೀನಾಗಿ ಇಟ್ಕೋತೀವಿ ಅಷ್ಟೇ ನಾವು ಹೆಲ್ದಿಯಾಗಿರ್ತೀವಿ. ಹಾಗೆ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ.